ಎಸ್ ಹಿಂದಿನ ತರಗತಿಯಲ್ಲಿ ತ್ರಿಭುಜಗಳ ರಚನೆಯನ್ನು ತಿಳ್ಕೊಂಡಿದ್ದೀರಾ. ಅದರಲ್ಲೂ ಸಮರೂಪ ತ್ರಿಭುಜಗಳನ್ನ ಯಾವ ರೀತಿ ರಚನೆ ಮಾಡಬೇಕು ಅಂತೇಳಿ. ಈ ದಿನ ರಚನೆಗಳಲ್ಲಿ ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನ ಹೇಗೆ ರಚಿಸೋದು ನಾವು ವೃತ್ತಗಳ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಡ್ಯಾಶ್ ಸ್ಪರ್ಶಕಗಳನ್ನು ರಚಿಸಬಹುದು. ಯಾರು ಹೇಳ್ತೀರಿ ಉತ್ತರ? ಒಂದು ವೃತ್ತಕ್ಕೆ ಎರಡು ಆ ಸ್ಪರ್ಶಕಗಳ ಉದ್ದಗಳು ಪರಸ್ಪರ ಸಮನಾಗಿರ್ತವೆ ಅಂತೇಳಿ ಪ್ರಮೇಯವನ್ನು ತಿಳ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಆ ಸ್ಪರ್ಶಕಗಳನ್ನ ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನ ಇಲ್ಲಿ ಕಲಿತಾ ಹೋಗೋಣ. ದತ್ತ ಅಳತೆಗಳಿಗೆ ಅನುಸಾರವಾಗಿ ಬರ್ಕೊಳ್ಳಿ, ಒಂದು ವಾಕ್ಯ ಬರ್ಕೊಳ್ಳಿ. ವೃತ್ತದ ಒಳಗಿನ ಒಂದು ಬಿಂದುವಿನಿಂದ ವೃತ್ತದ ಒಂದು ವಾಕ್ಯ ಹೇಳ್ತಾ ಇದ್ದೀನಿ ನಾನು ಫಸ್ಟ್. ವೃತ್ತದ ಹೊರಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸಬಹುದು. ಎಕ್ಸಾಂಪಲ್ 1 ಫಸ್ಟ್ ಲೆಕ್ಕ. 3.5 ಸೆಂಟಿಮೀಟರ್ ತ್ರಿಜ್ಯದ 3.5 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಫುಲ್ ಸ್ಟಾಪ್. ಇದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ. ನೋಡಿ ಎಲ್ಲ ಈ ಕಡೆ ನೋಡಿ. ಈ ಸಮಸ್ಯೆಗೆ ಒಂದು ರಫ್ ಚಿತ್ರವನ್ನ ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಒಂದು ವೃತ್ತ ದತ್ತ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಎಷ್ಟದು? 3.5 ಸೆಂಟಿಮೀಟರ್ ಅಳತೆಯ ಒಂದು ತ್ರಿಜ್ಯದ ಪ್ರಕಾರ ವೃತ್ತವನ್ನು ರಚನೆ ಮಾಡ್ಕೊಳ್ತೀವಿ. ಬಾಹ್ಯ ಬಿಂದು ಏನಿದೆ ಅದು ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾರೆ. ಸೊ ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಾವು ಸ್ಪರ್ಶಕಗಳನ್ನ ರಚನೆ ಮಾಡಬೇಕು. ಈ ರೀತಿಯಾಗಿ ರಚನೆಯ ಒಂದು ಕಲ್ಪನೆ ಇರುತ್ತೆ. ಹಾಗಾದ್ರೆ ನಾವು ಮೊದಲೇನ್ ಮಾಡಬೇಕು ನೋಡಿ. ಕೇಂದ್ರದಿಂದ ಇರುವ ದೂರ 10 ಸೆಂಟಿಮೀಟರ್ ಮತ್ತು ವೃತ್ತ 3.5 ಸೆಂಟಿಮೀಟರ್ ತ್ರಿಜ್ಯ. ಅರ್ಥ ಆಯ್ತಲ್ವಾ? ಸೊ 3.5 ಸೆಂಟಿಮೀಟರ್ ಅಳತೆಯ ಒಂದು ವೃತ್ತವನ್ನ ರಚನೆ ಮಾಡಬೇಕು. ಕೈವಾರದ ಸಹಾಯದಿಂದ ಅಳತೆಯನ್ನು ನೋಡಿ ನಿಖರವಾಗಿ ವೃತ್ತ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನ ರಚಿಸಿರಿ. ರಚಿಸಿ ಕೇಂದ್ರವನ್ನ
ಗುರುತಿಸ್ಕೊಳ್ಳಿ. ಡಾಟ್ ಡಾಟ್. ಈಗ ಕೇಂದ್ರದಿಂದ ಎಷ್ಟು ದೂರ? 10 ಸೆಂಟಿಮೀಟರ್ ದೂರ ಒಂದು ಬಾಹ್ಯ ಬಿಂದು ಇದೆ. ಸೊ 10 ಸೆಂಟಿಮೀಟರ್ ದೂರದ ಒಂದು ಬಾಹ್ಯ ಬಿಂದುವನ್ನ ಈಗ ನೀವು ಗುರುತಿಸ್ಕೋಬೇಕು. ಆ ಬಿಂದುವಿನಿಂದ ಕೇಂದ್ರಕ್ಕೆ ರೇಖೆಯನ್ನ ಎಳೆಯಿರಿ. ಇದಕ್ಕೊಂದು ಹೆಸರು ತಗೋಣ, ಪಿ. ಮಾತಾಡಂಗಿಲ್ಲ. ನಾವು ಇದನ್ನ ಮೊದಲನೇ OP ಅನ್ನ ರಚನೆ ಮಾಡಿಕೊಂಡು O ಬಿಂದುವಿನಲ್ಲಿ 3 ಸೆಂಟಿಮೀಟರ್ ಅಳತೆಯ ವೃತ್ತವನ್ನು 3.5 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯ ವೃತ್ತವನ್ನು ರಚನೆ ಮಾಡಬಹುದು. ಗೊತ್ತಾಯ್ತಲ್ಲ? ಫಸ್ಟನೇ OP ರೇಖೆಯನ್ನು ಸಹ ಹೇಳ್ಕೋಬಹುದು. ಆಯ್ತಲ್ಲ? ಈಗ ನಾವು ಚಿತ್ರದಲ್ಲಿ ನೋಡೋ ಪ್ರಕಾರ P ನಿಂದ ಈ ದತ್ತ ವೃತ್ತಕ್ಕೆ ಸ್ಪರ್ಶಕ ಇಲ್ಲೆಲ್ಲೋ ಬಂದು ಸ್ಪರ್ಶಿಸುತ್ತೆ. ಆ ಬಿಂದು ಯಾವುದು ಅನ್ನೋದನ್ನ ನಾವು ಹೇಗೆ ಪಡಿತೀವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ OP ರೇಖಾಖಂಡವನ್ನ 10 ಸೆಂಟಿಮೀಟರ್ ಅಳತೆಯ ರೇಖಾಖಂಡ ಏನಿದೆ ಅದರ ಲಂಬಾರ್ಧಕವನ್ನ ರಚನೆ ಮಾಡ್ಕೋಬೇಕು. ಅದರ ಲಂಬಾರ್ಧಕ ರಚನೆ ಮಾಡಿಕೊಂಡು OP ಯ ಮಧ್ಯ ಬಿಂದುವನ್ನ ಪಡ್ಕೊಂಡು ಆ ಮಧ್ಯ ಬಿಂದುವಿನಿಂದ O ಮತ್ತು P ಮುಖಾಂತರ ಹಾದು ಹೋಗುವಂತೆ ಒಂದು ವೃತ್ತವನ್ನ ರಚಿಸಬೇಕು. ಆ ಒಂದು ವೃತ್ತವನ್ನ ರಚನೆ ಮಾಡಿದಾಗ ಆ ವೃತ್ತವು ದತ್ತ ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸುತ್ತೆ. ಆ 2 ಬಿಂದುಗಳೇ ಸ್ಪರ್ಶ ಬಿಂದುಗಳಾಗ್ತವೆ. ಹೇಗ್ ಮಾಡೋದು? ಫಸ್ಟ್ OP ಯ ಲಂಬಾರ್ಧಕ ರಚನೆ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಾಸಲ್ಲಿ ಕೊಟ್ಟಿದ್ವಿ. ಲಂಬಾರ್ಧಕ ರಚನೆ ಮಾಡಬೇಕಾದ್ರೆ ಕೈವಾರ ತಗೊಳ್ತೀವಿ. ಆ ದತ್ತ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಮೇಲೊಂದು ಕಂಸ, ಕೆಳಗಡೆ ಒಂದು ಕಂಸ, ಮತ್ತದೇ ಅಳತೆಯ ತ್ರಿಜ್ಯದಿಂದ ಇನ್ನೊಂದು ಬದಿಯ ಬಿಂದುವಿನಲ್ಲಿಟ್ಟು ಮೊದಲೆರಡು ಕಂಸಗಳನ್ನು ಕತ್ತರಿಸುವಂತೆ ಮತ್ತೆರಡು ಕಂಸಗಳನ್ನ ಎಳಿಬೇಕು. ಅರ್ಥ ಆಯ್ತು ಹೇಳಿದ್ದು? ನಾವೇನ್ ಮಾಡ್ತಿದೀವಿ ಈಗ? OP ಯ ಲಂಬಾರ್ಧಕ ರಚನೆ ಮಾಡ್ತೀವಿ. ಅದಕ್ಕೋಸ್ಕರ O ಬಿಂದುವಿನಲ್ಲಿ ಕೈವಾರವನ್ನಿಟ್ಟು 2 ಕಂಸಗಳನ್ನ ಎಳಿಬೇಕು. ಅದೇ ರೀತಿ ಅದೇ ಅಳತೆಯ ತ್ರಿಜ್ಯದಿಂದ ಮೊದಲಿನ ಕಂಸಗಳನ್ನು ಕತ್ತರಿಸುವಂತೆ ಮತ್ತೆರಡು ಕಂಸಗಳನ್ನು ಎಳಿಬೇಕು. ಈಗ 2 ಬಿಂದುಗಳು ಸಿಕ್ಕಲ್ವಾ? ಆ 2 ಬಿಂದುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆದ್ರೆ ಡಾಟೆಡ್ ಲೈನ್ ಅಲ್ಲಿ ಅದು OP ಗೆ ಲಂಬಾರ್ಧಕ ರೇಖೆ ಆಗುತ್ತೆ. ನೋಡಿ ಕರೆಕ್ಟ್ ಆಗಿ ಲಂಬಾರ್ಧಕ ರೇಖೆಯನ್ನ ಹೀಗೆ ಎಳೆಯಿರಿ. ಸೊ ಈ ರೇಖೆ ಏನ್ ಮಾಡ್ತು ನೋಡಿ? OP ಯನ್ನ ಒಂದು ಬಿಂದುವಿನಲ್ಲಿ ಛೇದಿಸ್ತು. ಅದನ್ನ C ಅಂತ ತಗೋಣ. ಆ ಬಿಂದು OP ಯ ಮಧ್ಯ ಬಿಂದು ಆಗಿದೆ. ಆಯ್ತಲ್ವಾ? ಎಷ್ಟು ಜನ ಆಯ್ತಿದೆ ಅವರಿಗೆ? ಗುಡ್. ಸೊ ಇವಾಗ ಕೈವಾರ ತಗೊಂಡು OC ಅಥವಾ OP ತ್ರಿಜ್ಯವನ್ನಾಗಿಟ್ಟುಕೊಂಡು ಕೇಂದ್ರ C, OC ಯ ಅಳತೆಯನ್ನು ತಗೊಳ್ಳಿ. OC ಯ ಅಳತೆಯಷ್ಟೇ OP ಇರ್ತದೆ, ಇರ್ಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅದು ಲಂಬಾರ್ಧಕ ಮಧ್ಯ ಬಿಂದು ಆಗಿದೆ. ಅರ್ಥ ಆಯ್ತಾ? ನೋಡಿ ಈ ಕಡೆ ಇಲ್ಲ, OC ತ್ರಿಜ್ಯ OP ಗೆ ಸಮವಾಗಿರುತ್ತೆ. ಈಗ O ಮತ್ತು P ಮುಖಾಂತರ ಹಾದು ಹೋಗುವಂತೆ ವೃತ್ತವನ್ನು ಎಳಿತೀನಿ. ಅದು ಡಾಟೆಡ್ ಲೈನ್ ಅಲ್ಲಿ ಎಳಿತೀವಿ. ಯಾಕೆಂದ್ರೆ ನಮ್ಮ ಮೂಲ ವೃತ್ತ ಮೊದಲನೇದಲ್ಲಿದೆ, ಇದು ಡಾಟೆಡ್ ಲೈನ್ ಅಲ್ಲಿ ಎಳಿತೀವಿ. ಹೀಗೆ ಕೈವಾರದ ಕೇಂದ್ರ C ನಲ್ಲಿಟ್ಟು OC ಮತ್ತು OP ಅಳತೆ ತಗೊಂಡು
ಮೊದಲನೇ ವೃತ್ತವನ್ನ ಎರಡು ಬಿಂದುವಿನಲ್ಲಿ ಛೇದಿಸಿದೆನಾ ನೋಡಿ ಇಲ್ಲಿ ಈ ಕಡೆ ನೋಡಿ, ಇದು ಮೇಲ್ಗಡೆ ಒಂದು ಬಿಂದು, ಇದನ್ನ ಎ ಅಂತ ಕರೆಯೋಣ. ಅದೇ ರೀತಿ ಕೆಳಗಡೆ ಒಂದು ಬಿಂದು, ಇದು ಬಿ ಅಂತ ಕರೆಯೋಣ. ಬಂತಾ? ಈಗ ಎ ಪಿ ಸೇರಿಸಿ, ಯಾವುದು ಎ ಪಿ, ಯನ್ನ ಸೇರಿಸಿ. ಮತ್ತೆ ಮಾತಾಡೋದು ಎಪಿ ಯನ್ನ ಸೇರಿಸಿ. ಅದೇ ರೀತಿ ಬಿಪಿ ಯನ್ನು ಸೇರಿಸಿ. ಅದೇ ರೀತಿ ಬಿಪಿ ಯನ್ನು ಸೇರಿಸಿ. ಸೊ ಇವಾಗ ನಾವು ಹೇಳಿದಂತ ಎಪಿ ಮತ್ತು ಬಿಪಿಗಳು ಬಾಹ್ಯಬಿಂದು ಪಿ ನಿಂದ ಈ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಅರ್ಥ ಆಯ್ತಲ್ವಾ? ಇದು ನಾವು ರಚನೆ ಮಾಡಿರ್ತಕ್ಕಂಥದ್ದು. ಈಗ ನೀವು ಎಪಿ ಮತ್ತು ಬಿಪಿ ಅಳತೆಯನ್ನ ಮಾಡಬೇಕು. ಅಳತೆ ಮಾಡಿದ ಎರಡು ಸಮವಾಗಿರುತ್ತೆ. ಅಳತೆ ನೋಡಿ ಎಷ್ಟು ಬಂದಿದೆ ಅಳತೆ, ಅಳತೆ ಮಾಡಿ. ಎಷ್ಟಿದೆ? 9.5. ಕೆಲವೊಬ್ರಿಗೆ 9.6 ಬಂದಿರಬಹುದು, ಇಲ್ಲ ಕೆಲವೊಬ್ರಿಗೆ 9.4 ಬಂದಿರಬಹುದು. ಯಾಕೆ ಅಂತಂದ್ರೆ ಅವರು ಕೈವಾರ ಹಿಡ್ಕೊಳ್ಳೋದ್ರಲ್ಲಿ ಅಥವಾ ರೇಖೆಯನ್ನ ಇವಾಗ ಹೀಗೆ ಎಳೆಯಿರಿ ಅಂತ ಹೇಳ್ತಾ ಇರ್ತೀವಿ. ಈಗ ಎಳೆಯೋದ್ರಲ್ಲಿ ಹಿಂದೆ ಮುಂದೆ ಮಾಡಿದಾಗ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಗಿರುತ್ತೆ. ಆದ್ರೆ ನಿಖರವಾಗಿ ಅಳತೆಯನ್ನ ಬರಿಬೇಕಾಗುತ್ತೆ. ಸೊ ಈಗ ಕರೆಕ್ಟ್ ಆಗಿ ಎಷ್ಟು ಬಂದಿದೆ ನೋಡಿ, ಎಷ್ಟು ಬಂದಿದೆ ಅಷ್ಟನ್ನ ಬರೀ. ಎಪಿ is equal to BP is equal to 9.4 ಇದೆ ಸ್ಪರ್ಶಕಗಳ ಅಳತೆ. ಇದನ್ನು ಕಂಪ್ಲೀಟ್ ಆಯ್ತು ನೋಡಿ. ಯಾರು ಮಾಡಿಲ್ಲ ಮಾಡ್ಕೋಬೇಕು. ಎರಡು ಅಂಕಗಳಿಗೆ ಸುಲಭವಾದಂತ ರಚನೆ. ಇದು ಒಂದು ತರನಾದ ಸಮಸ್ಯೆ, ಸ್ಪರ್ಶಕ ರಚನೆ ಮಾಡೋದು. ಅರ್ಥ ಆಯ್ತಾ? ಒಂದು 3-4 ತರ ಬರುತ್ತೆ. ಅದರಲ್ಲಿ ಒಂದು ಲೆಕ್ಕ ಗ್ಯಾರಂಟಿಯಾಗಿರುತ್ತೆ. ಕೊಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. ಒಂದಿನ ಲೆಕ್ಕ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಸ್ಟಾಪ್ ಆಗಿ ಮಾಡಿಸ್ಕೊಳ್ಬೇಕು. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಅದರಲ್ಲಿ ತ್ರಿಜ್ಯಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ, ತ್ರಿಜ್ಯಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ತ್ರಿಜ್ಯದ ಕೇಂದ್ರವಲ್ಲದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಿರಿ.
ಸ್ಪರ್ಶಕಗಳನ್ನು ರಚಿಸಿರಿ. ಮೊದಲನೇ ಸ್ಟೆಪ್ ಏನ್ ಮಾಡ್ತೀರಾ, ಇಲ್ಲಿ 4 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚನೆ ಮಾಡಬೇಕು ಫಸ್ಟ್ ಈ ಸಮಸ್ಯೆ. ಆ ನಂತರ ತ್ರಿಜ್ಯಗಳ ನಡುವಿನ ಕೋನ ಅಂತ ಹೇಳ್ತಿದ್ದಾರೆ, ಅದನ್ನ ಆಮೇಲೆ ಮಾಡುತ್ತೆ. ಫಸ್ಟ್ ಕೆಲಸ ಏನು, 4 ಸೆಂಟಿಮೀಟರ್ ಅಳತೆಯ ವೃತ್ತ. ಮೊದಲ ರಚನೆ ಆಯ್ತಲ್ವಾ? ಈಗ ನೋಡಿ, ವೃತ್ತವನ್ನ ರಚಿಸಿದ ಮೇಲೆ ಈ ಕಡೆ ನೋಡಿ, ಎಲ್ಲರೂ ಸುಮ್ಮನೆ ತೋರಿಸ್ತೀನಿ ಡಯಾಗ್ರಾಮ್. ಒಂದು ವೃತ್ತ ರಚನೆ ಮಾಡಿ ಆದ್ಮೇಲೆ ಕೇಂದ್ರದಲ್ಲಿ ತ್ರಿಜ್ಯಗಳು ಇದಾವೆ, 2 ತ್ರಿಜ್ಯಗಳು. ಆ 2 ತ್ರಿಜ್ಯಗಳ ನಡುವಿನ ಕೋನ, ತ್ರಿಜ್ಯ ಅಂತ ಹೇಳಿದ್ರೆ ಕೇಂದ್ರ ಮತ್ತು ಪರಿಧಿಯ ಒಂದು ಬಿಂದುವನ್ನು ನಾವು ತಗೊಂಡಾಗ ಈ ರೀತಿಯಾಗಿ ಇವುಗಳ ನಡುವಿನ ಕೋನ ಏನಿದೆ ಅದು 70 ಡಿಗ್ರಿ ಬರುತ್ತೆ. ಎಷ್ಟು ಡಿಗ್ರಿ? 70 ಡಿಗ್ರಿ ಬರುತ್ತೆ. 2 ತ್ರಿಜ್ಯಗಳನ್ನ ರಚನೆ ಮಾಡಬೇಕು. ಗೊತ್ತಾಯ್ತಾ? ಆ ತ್ರಿಜ್ಯಗಳ ಕೇಂದ್ರವಲ್ಲದ ಅಂತ್ಯ ಬಿಂದುಗಳು ಅಂದ್ರೆ ಇದು ಕೇಂದ್ರವಲ್ಲದ ಬಿಂದುಗಳು ಅಂದ್ರೆ ಇವೆರಡು, ಇದು ಇಲ್ಲಿ ಸ್ಪರ್ಶಕಗಳನ್ನ ರಚನೆ ಮಾಡಬೇಕು. ಗೊತ್ತಾಯ್ತಾ? ಅದು ಹೇಗೆ ಅಂತ ನೋಡೋಣ. ಫಸ್ಟ್ ಅದಕ್ಕೋಸ್ಕರ ತ್ರಿಜ್ಯವನ್ನು ರಚನೆ ಮಾಡಬೇಕು. ಒಂದು ತ್ರಿಜ್ಯವನ್ನು ನಾವು ರಚನೆ ಮಾಡ್ಕೊಂಡ್ಬಿಡ್ಬೋದು. ಕೇಂದ್ರ, ಒಂದು ತ್ರಿಜ್ಯ ಎಲ್ಲಿಗೆ ಬೇಕಾದ್ರೂ ಹೇಳ್ಕೊಳ್ಳೋಣ, ಇಲ್ಲಿಗೆ ಹೇಳ್ಕೊಳ್ಳೋಣ. ಅಥವಾ ಹಿಂಗ್ ಬೇಕಾದ್ರೂ ಹೇಳ್ಕೋಬಹುದು, ಈಗ ಹೇಳ್ಕೊಂಡಿದ್ದೀನಿ. ಸೊ ಇದು OE ಅಂತ ಹೇಳಿ ತಗೋಣ. ಈಗ ಅಲ್ಲಿ 70 ಡಿಗ್ರಿಯ ಕೋನ ಉಂಟಾಗಬೇಕು. ಅದಕ್ಕೋಸ್ಕರ ಕೋನ ಮಾಪಕವನ್ನು ತಗೊಳ್ಳಿ. ಕೋನ ಮಾಪಕದ ಸಹಾಯದಿಂದ ಕೇಂದ್ರದಲ್ಲಿ OE ಮೇಲ್ಗಡೆ ನೋಡಿ, OA ಮೇಲೆ ಕೋನ ಮಾಪಕವನ್ನು ನಿಲ್ಲಿಸಿ OA ಇಂದ ರೇಖಾಖಂಡದಿಂದ 70 ಡಿಗ್ರಿ ಅಳತೆಯನ್ನ ಗುರುತು ಮಾಡಿಕೊಂಡು ಆ ಬಿಂದುವನ್ನ ಸೇರಿಸಿ ಪರಿಧಿಯವರೆಗೂ ವೃದ್ಧಿಸಿ. ಮಾತ್ರ ಹೀಗೆ ವೃದ್ಧಿಸಿ. ಈಗ ಇಲ್ಲೊಂದು ಬಿಂದು ಸಿಕ್ತು, ಇದನ್ನು ಬಿ ಅಂತ ತಗೊಳ್ಳಿ. ಈ ಕೋನದ ಅಳತೆ 70 ಡಿಗ್ರಿ. ಆ ಕೋನದ ಅಳತೆ 70 ಡಿಗ್ರಿ. ಈಗ ನಾವು ಎ ಬಿಂದುವಿನಲ್ಲಿ ಮತ್ತು ಬಿ ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚನೆ ಮಾಡಬೇಕು. ಹೇಗೆ ಅಂತ ನಾನು ತೋರಿಸ್ತೀನಿ. ಇಲ್ಲಿವರೆಗೆ ಆಯ್ತಲ್ವಾ? ಈ ಕಡೆ ನೋಡಿ, ಎ ಬಿಂದುವಿನಲ್ಲಿ ಸ್ಪರ್ಶಕ ರಚನೆ ಮಾಡಬೇಕು ಅಂತ.
ಕೈವಾರದ ಸಹಾಯದಿಂದ ಎ ಬಿಂದುವಿನಲ್ಲಿ ಒಂದು ಅನುಕೂಲಕರ ತ್ರಿಜ್ಯವನ್ನ ಎಳೆಯೋಣ. ಇಲ್ಲಿಂದಲೂ ಎಳಿಬಹುದು, ಬೇಡ ಇಷ್ಟ ಸಾಕಾಗುತ್ತೆ. ಒಂದು ಅನುಕೂಲಕರ ತ್ರಿಜ್ಯವನ್ನು ತಗೊಂಡು ಹೀಗೆ ಅರ್ಧ ವೃತ್ತವನ್ನ ಎಳೆಯೋಣ. ಎಳೆದ ಏನಲ್ಲಿಟ್ಟು ಒಂದು ಅನುಕೂಲಕರ ತ್ರಿಜ್ಯವನ್ನ ತಗೊಂಡು ಹೀಗೆ ಒಂದು ಅರ್ಧ ವೃತ್ತವನ್ನ ಎಳೆಯೋಣ. ಆ ತ್ರಿಜ್ಯ ಬದಲಾಯಿಸಿದಂಗೆ ಈಗ ಮುಂದೆ ನೋಡಿ ಎಲ್ಲರೂ ಇಲ್ಲಿ ಆ ಕಂಸ ಏನಿದೆ OA ಮೇಲೆ ಸ್ಪರ್ಶಿಸಿದೆಯಲ್ಲ, ಛೇದಿಸಿದೆಯಲ್ಲ, ಆ ಬಿಂದುವನ್ನು ತಗೊಂಡು ಅಲ್ಲಿಂದ 2 ಕಂಸಗಳನ್ನ ಮೊದಲ ಎಳೆದ ಕಂಸಗಳನ್ನು ಕತ್ತರಿಸುವಂತೆ ಹೇಳಿದ್ರು. ತ್ರಿಜ್ಯ ಚೇಂಜ್ ಮಾಡಬಹುದು. ಏನ್ ಮಾಡಿದೆ, ಏನಲ್ಲಿ ಇಟ್ಕೊಂಡು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ. ಏನಲ್ಲಿ ಇಟ್ಕೊಂಡು ಒಂದು ಅರ್ಧ ವೃತ್ತದ ಕಂಸ, ಅದೇ ರೀತಿ ಆ OA ಮೇಲ್ಗಡೆ ಒಂದು ಬಿಂದು ಸಿಕ್ಕಲ್ಲ, ಆ ಬಿಂದುವಿನಲ್ಲಿಟ್ಟು 2 ಕಂಸಗಳನ್ನ ರಚಿಸಿ ಈಗ ಈ 2 ಬಿಂದುಗಳ ಸಹಾಯದಿಂದ ಮೇಲ್ಬದಿನಲ್ಲಿ 2 ಕಂಸಗಳನ್ನ ಹೀಗೆ ಒಂದು ಈ ಬಿಂದುವಿನಿಂದ ಇನ್ನೊಂದು ಈ ಬಿಂದುವಿನಲ್ಲಿಟ್ಟು ಆ ಮೊದಲಿನ ಕತ್ತರಿಸುವಂತೆ ಇನ್ನೊಂದು ಕಂಸ. ಅರ್ಥ ಆಯ್ತು ಏನ್ ಮಾಡಿದ್ವಿ ಅಂತ? ಇಲ್ಲಿಂದ ಒಂದು ಕಂಸ, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈ ಬಿಂದುವಿನಲ್ಲಿಟ್ಟು ಮತ್ತೊಂದು ಕಂಸ. ಅವೆರಡು ಕತ್ತರಿಸಿದ ಬಿಂದು ಸಿಕ್ಕಲ್ಲ ಇಲ್ಲಿ, ಆ ಬಿಂದುವನ್ನ ಹೇಗೆ ಸೇರಿಸಿ ಹೀಗೆ ರೇಖೆಯನ್ನು ಎಳೆದ್ರೆ ಅದು ಸ್ಪರ್ಶಕ ಆಗಿರುತ್ತೆ ವೃತ್ತಕ್ಕೆ. ನೋಡಿ, ಈ ಬಿಂದುವಿನಲ್ಲಿಟ್ಟು ಹೀಗೆ ಸ್ಪರ್ಶಕವನ್ನು ಎಳೆದು ಮುಂದಕ್ಕೆ ವೃದ್ಧಿಸಿ. ಇದು ಎ. ಇನ್ನೊಂದು ಬಿಂದು ಇಲ್ಲೆಲ್ಲೋ ಸಿಗುತ್ತೆ, ಅದು ಹಾಗೆ ಇರಲಿ. ಆಮೇಲೆ ಈ ಕಡೆಯಿಂದ ಒಂದು ಬಂದಾಗ ಈ ಬಿಂದುವಿಗೆ ಹೆಸರು ಕೊಡೋಣ, ಆಯ್ತಾ? ಇದು ಸ್ಪರ್ಶಕ. ಅದೇ ರೀತಿ ಈಗ ಏನ್ ಮಾಡಿದ್ವಿ, ಅದೇ ವಿಧಾನವನ್ನ ನಾವು ಬಿ ಬಿಂದುವಿನಲ್ಲಿ ಅನುಸರಿಸಿದ್ರೆ ಬಿ ನಲ್ಲಿ ಇನ್ನೊಂದು ಸ್ಪರ್ಶಕವನ್ನ ರಚಿಸಬಹುದು. ಇಲ್ಲಿ ಏನ್ ಮಾಡಿದ್ವಿ ಅದೇ ಕೆಲಸ ಈಗ ಬಿ ಬಿಂದುವಿನಲ್ಲಿ ಮಾಡಬಹುದು. ಯಾರಿಗೆ ಗೊತ್ತಾಗಿಲ್ಲ ನೋಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀವಿ, ಬಿ ಬಿಂದುವಿನಲ್ಲಿಟ್ಟು ಒಂದು ಅರ್ಧ ವೃತ್ತದ ಕಂಸವನ್ನ ಎಳೆಯೋಣ. ಹೇಳಿದ್ರಿ, ಈ ಬಿಂದುವಿನಲ್ಲಿ ಟಚ್ ಆಗಿದೆಲ್ಲ ಅಲ್ಲಿ ಕೈವಾರವನ್ನಿಟ್ಟು 2 ಕಂಸಗಳನ್ನ ಕತ್ತರಿಸು. ಆ 2 ಕಂಸಗಳ ಬಿಂದುಗಳಿದಾವಲ್ವಾ, ಅವುಗಳನ್ನ ಬಳಸಿ ಮತ್ತು 2 ಕಂಸಗಳನ್ನ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕತ್ತರಿಸುವಂತೆ ಎಳೆಯಿರಿ. ಕತ್ತರಿಸಲಿಲ್ಲ ಅಂದ್ರೆ ಮತ್ತೊಮ್ಮೆ ಹಿಂದಿನ ಬಿಂದುವಿಗೆ ಹೋಗಿ ಮೊದಲಿನ ಬಿಂದು ಕತ್ತರಿಸುವಂತೆ ಇನ್ನೊಂದು ಕಂಸವನ್ನ ಎಳೆಯಿರಿ. ಈಗ ಅಲ್ಲೇನ್ ಬಿಂದು ಸಿಕ್ತು ಅದನ್ನ ಬಿ ಸೇರಿಸಿದ್ರೆ ನಿಮಗೆ ಇನ್ನೊಂದು ಸ್ಪರ್ಶಕ ಸಿಗುತ್ತೆ. ಇದನ್ನ ಹೀಗೆ ಸೇರಿಸಿ ವೃದ್ಧಿಸಿ. ನೋಡಿ, ಸ್ಪರ್ಶಕ ಬಿ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಇಲ್ಲಿಗೆ ಬೇಕಾದ ಒಂದು ಹೆಸರು ಕೊಡೋಣ. ಇವೆರಡು ಸೇರಿಸಿರುವ ಬಿಂದು ಇದೆಯಲ್ಲ ಅದಕ್ಕೆ ಸಿ ಅಂತ ಹೆಸರು ಕೊಡೋಣ. ಈಗ ನೋಡಿ, ಬಿ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ BC, ಎ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ AC. ಅವೆರಡು ಸಿ ಬಿಂದುವಿನಲ್ಲಿ ಛೇದಿಸಿದವೆ. CB ಮತ್ತು CA 2 ಸ್ಪರ್ಶಕಗಳಾಗಿದ್ದಾವೆ. ಇವಾಗ ಸಿ ಬಾಹ್ಯ ಬಿಂದು ಆಗುತ್ತೆ. BC ಮತ್ತು AC ಸಮ ಇರ್ತವೆ. ಅವರೇನು ಅಳೆಯಿರಿ ಅಂತ ಕೇಳಿಲ್ಲ, ಬಟ್ ಇವಾಗ ಏನ್ ಮಾಡಿದ್ವಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಒಂದು ದತ್ತ
ತ್ರಿಜ್ಯದ ಸಹಾಯದಿಂದ ವೃತ್ತವನ್ನು ರಚನೆ ಮಾಡಿದ್ವಿ. ವೃತ್ತ ರಚನೆ ಮಾಡಿದ್ಮೇಲೆ ವೃತ್ತದ ಕೇಂದ್ರದಲ್ಲಿ 70 ಡಿಗ್ರಿ ಕೋನ ಏರ್ಪಡುವಂತೆ 2 ತ್ರಿಜ್ಯಗಳನ್ನ ರಚನೆ ಮಾಡಿಕೊಂಡು ಆ ತ್ರಿಜ್ಯದ ಕೇಂದ್ರವಲ್ಲದ ಬಿಂದು ಅಂದ್ರೆ ಎ, ಕೇಂದ್ರ ಇದು, ಕೇಂದ್ರವಲ್ಲದ ಬಿಂದು ಅಂದ್ರೆ ಎ, ಈ ಕಡೆ ಬಂದ್ರೆ ಬಿ, ಆ 2 ಬಿಂದುಗಳಲ್ಲಿ ಸ್ಪರ್ಶಕಗಳನ್ನ ರಚಿಸಿದ್ವಿ. ಅರ್ಥ ಆಯ್ತಲ್ವಾ? ಬಹಳ ಸುಲಭವಾದಂತಹ ಸಮಸ್ಯೆಗಳು. ಇವನ್ನ ಮನೇಲಿ ಹೋಗಿ ಮತ್ತೆ ಇವೇ 2 ಸಮಸ್ಯೆಗಳನ್ನ ರಿಪೀಟ್ ಮಾಡಿ ಮತ್ತೊಂದ್ಸತಿ ಒಂದು ಪೇಜ್ ತಗೊಂಡು ವೈಟ್ ಶೀಟ್ ಅಲ್ಲಿ. ಅರ್ಥ ಆಯ್ತಾ? ಇದೇ ತರ ಬೇರೆ ಬೇರೆ ಪ್ರಶ್ನೆಗಳಿದಾವೆ. ಇನ್ನೊಂದು ಲೆಕ್ಕ ತಗೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. ಬರ್ಕೊಳ್ಳಿ. 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿರಿ. ಓದ್ಕೊಳ್ಳಿ ಲೆಕ್ಕನ. ಈಗ ನಾವು ಮೊದಲು ಮಾಡಿದ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಅಂತ ಕೊಟ್ಟಿದ್ರು. ಇವಾಗ ಏನ್ ಕೊಟ್ಟಿದ್ದಾರೆ? ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಿದ್ದಾರೆ. ಈ ಕಡೆ ನೋಡು. ಹಾಗಾದ್ರೆ ಸ್ಪರ್ಶಕಗಳ ನಡುವಿನ ಕೋನ ಅಂದ್ರೆ ಇದು. ಈ ಲೆಕ್ಕ ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಮುಂದಿನ ಲೆಕ್ಕ ಮಾಡ್ತೀರಾ. ಆ ಲೆಕ್ಕ ನೀವೇ ಮಾಡ್ತೀರಾ. ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಸ್ಪರ್ಶಕಗಳ ನಡುವಿನ ಕೋನ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಸ್ಪರ್ಶಕ ರಚನೆ ಮಾಡ್ಲಿಕ್ಕೆ ಬರೋಲ್ಲ. ಯಾಕೆಂದ್ರೆ ಬಾಹ್ಯ ಬಿಂದು ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅವ್ರು ಹೇಳ್ದಂಗೆ ಮೊದಲು ನಾವು ವೃತ್ತ ರಚನೆ ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ. ಸ್ಪರ್ಶಕಗಳ ನಡುವಿನ ಕೋನ ಹೆಂಗ್ ಹೇಳಿದ್ಯಾ? ಸ್ಪರ್ಶಕಗಳನ್ನ ಎಳೆಯಕ್ ಬರಲ್ಲ, ಹೌದಾ? ಅದಕ್ಕೆ ನಮಗೆ ಕೇಂದ್ರದ ನಡುವಿನ ಕೋನ ಗೊತ್ತಾಗ್ಲೇಬೇಕು. ಹಾಗಾದ್ರೆ ಇದು ಹೇಗೆ? ಈ ಕಡೆ ನೋಡಪ್ಪ, ನಮಗೆ ಪ್ರಮೇಯದಲ್ಲಿ ಕಲ್ತಿದ್ದೀವಿ. ಆಮೇಲೆ ಈ ಹಿಂದಿನ ಚಿತ್ರವನ್ನ ಗಮನಿಸ್ರಿ ನೀವು. ಇದು ನಡುವೆ ಕೋನ ಎಷ್ಟು ಅಂತ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೋನ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಹೇಗ್ ಗೊತ್ತಾಗುತ್ತೆ? ಆ ಲೆಕ್ಕದ ಆ ಸಮಸ್ಯೆಯ ಚಿತ್ರಣ ಇದೇ ತರ ಬರುತ್ತೆ. ನಮಗೆ ಮೊದಲಿನ ವೃತ್ತದ ಮೇಲಿನ ಪ್ರಮೇಯ ಏನ್ ಹೇಳುತ್ತಪ್ಪ? ಸ್ಪರ್ಶ ಬಿಂದುವಿನಲ್ಲಿ ಕೇಂದ್ರಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ. ಗೊತ್ತಿದೆಯಲ್ಲ? ಅದೇ ರೀತಿ ಈ ಕಡೆದು ಲಂಬವಾಗಿದೆ. ಇದು 2 ಅಂಕದಲ್ಲಿ ಒಂದು ಲೆಕ್ಕನೂ ಬರುತ್ತೆ. ಅಭಿಷೇಕ ನೋಡ್ತಿಲ್ಲ ಕಡೆ ನೀನು. ಈಗ ಇಲ್ಲಿ ಚಿತ್ರವನ್ನ ಗಮನಿಸಿ. OACB ಏನಾಗಿದೆ? ಇದು ಚತುರ್ಭುಜ ಆಗಿದೆ, ಹೌದಾ? ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಹಾಗಾದ್ರೆ ಇಲ್ಲಿ 3 ಕೋನಗಳು ಗೊತ್ತಿದಾವೆ ನಮ್ಗೆ ಆಲ್ರೆಡಿ. ಇವೆರಡು 90 90 ಎಷ್ಟಾಯ್ತು? 180 ಆಯ್ತು. ಇನ್ನು ಉಳಿದಿದ್ದೆಷ್ಟು? 180. ಹಂಗಾದ್ರೆ ಇವೆರಡು ಸೇರಿ ಎಷ್ಟಿರ್ಬೇಕು? 180 ಇರ್ಬೇಕು. ಹಾಗಾದ್ರೆ ಇದು 70 ಇದೆ ಅಂದ್ರೆ ಇದು 100. ಈ ಲೆಕ್ಕಕ್ಕೆ. ಈಗ ನಿಮ್ ಲೆಕ್ಕಕ್ಕೆ ಮಾಡೋಣ. ಅದೇನ್ ಕೊಟ್ಟಿದ್ದಾರೆ? ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾರೆ. ಅಂದ್ರೆ ಈ ಕೋನ ಕೊಟ್ಟಿದ್ದಾರೆ. ಈ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲೆಲ್ಲೋ ಕೇಂದ್ರ ಇದೆ, ಹಿಂಗ್ ಬರುತ್ತೆ.
ಅಂತಂದ್ರೆ ಈ ಕೋನ ನಮಗೆ ಅವ್ರು ಕೊಡೋದೇನ್ ಬೇಕಾಗಿಲ್ಲ, ನಮಗೆ ಗೊತ್ತಾಗ್ಬಿಡ್ತತಿ. ಯಾಕಂದ್ರೆ ಇದು 90 90 ಇದು 60 ಕೊಟ್ಟಿದ್ದಾರೆ, ಹಾಗಾದ್ರೆ ಇದು ನೋಡಿ. ಹಾಗಾದ್ರೆ ನಾವು ಈ ಲೆಕ್ಕ ಮಾಡ್ದಂಗೆ ಮಾಡ್ಬೇಕೀಗ. ಬಟ್ ಕೇಂದ್ರದಲ್ಲಿ ಎಷ್ಟು ಕೋನ ರಚನೆ ಮಾಡ್ಬೇಕು? ಇಲ್ಲಿ 70 ಮಾಡಿದ್ವಿ, ಅಲ್ಲಿ ಎಷ್ಟು ಮಾಡ್ಬೇಕು? ಅದೇ ತಪ್ಪು 120. ಅವ್ರು ಕೊಟ್ಟಿದ್ದಾರೆ ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತ. ಮತ್ತೆ ಇದು 60 ಡಿಗ್ರಿ ಇರುತ್ತೆ ಅಂದ್ರೆ ಇದೆಷ್ಟಿರ್ತತಿ? ಈ ಲೆಕ್ಕದಲ್ಲಿ ಇದು 70 ಇತ್ತು, ಹಂಗಾದ್ರೆ ಇದೆಷ್ಟು ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಇದೆಷ್ಟಾಗುತ್ತೆ? 110 ಆಗುತ್ತೆ. 210 ಆಗುತ್ತೆ ಅಂದ್ರೆ ಇದು 70 ಇರುತ್ತೆ. ಹಾಗಾದ್ರೆ ಅವ್ರು ಇದು ಕೊಟ್ಟಿದ್ದಾರೆ ಎಷ್ಟು? 60 ಕೊಟ್ಟಿದ್ದಾರೆ. ಹಾಗಾದ್ರೆ ಇದೆಷ್ಟಾಗುತ್ತೆ? 120 ಆಗುತ್ತೆ. ಆಯ್ತಲ್ವಾ? ಎಸ್. ಪರಿಹಾರದಲ್ಲಿ ಫಸ್ಟ್ ನೀವೇನ್ ಮಾಡಿ, ವೃತ್ತ ರಚನೆ ಮಾಡೋದಕ್ಕಿಂತ ಮೊದಲೇ ಬರ್ಕೋಬೇಕು ಏನಂತ. ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿದೆ? 60 ಡಿಗ್ರಿ ಇರೋದ್ರಿಂದ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಎಷ್ಟಾಗುತ್ತೆ? 120 ಡಿಗ್ರಿ ಆಗುತ್ತೆ ಅಂತ ಬರ್ಕೊಂಡ್ರೆ ಒಳ್ಳೇದು. ಬರ್ಕೊಳ್ಳೋದನ್ನೇ ಹಾಗೆ ಮಾಡಿದ್ರು ಮಾಡ್ಬೋದು, ನಿಮ್ಗೆ ಗೊತ್ತಾಗ್ಬೇಕು. ಅದು ಅರ್ಥ ಆಯ್ತಾ? ಎಸ್ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು? ವೃತ್ತ ರಚನೆ ಮಾಡಿ. ಎಷ್ಟಾಗುತ್ತೆ? ಇದು 5 ಸೆಂಟಿಮೀಟರ್. ಸ್ವಲ್ಪ ದೊಡ್ಡದು ಬರುತ್ತೆ. 5 ಸೆಂಟಿಮೀಟರ್ ವೃತ್ತ. ಐದು ಸೆಂಟಿಮೀಟರ್ ಅಳತೆಯ ವೃತ್ತ ರಚಿಸಿದ್ರಿ. ಈಗ ಕೇಂದ್ರದಲ್ಲಿ ಎಷ್ಟು ಡಿಗ್ರಿ ಕೋನ ಏರ್ಪಡಬೇಕು? 120 ಡಿಗ್ರಿ. ಅದಕ್ಕೋಸ್ಕರ ಒಂದು ತ್ರಿಜ್ಯವನ್ನ ಹೇಳ್ಕೊಂಡ್ಬಿಡಿ ಫಸ್ಟ್. OA ಅಂತ ಇಟ್ಟಿರ್ತಾವ. ಈಗ ಕೋನ ಮಾಪಕದ ಸಹಾಯದಿಂದ ಎಷ್ಟು ಡಿಗ್ರಿ ಕೋನ ರಚನೆ ಮಾಡಬೇಕು? 120. 120 ರಚನೆ ಮಾಡಬೇಕಾದ್ರೆ ಕೆಲವರು ತಪ್ಪಾಗ್ಬಿಡ್ತೀರ. ನಾವು ಯಾವ ಕಡೆ ಇಟ್ಟಿರ್ತೀವಿ ಕೋನ ಮಾಪಕ ಅಲ್ಲಿಂದ ಎಣಿಸ್ಕೊಂಡು ಹೋಗ್ಬೇಕು. ಉಲ್ಟಾ ಎಣಿಸ್ಕೊಂಡ್ಬಂದ್ರೆ 60 ಆಗ್ಬಿಡುತ್ತೆ. ಮತ್ತೆ OA ಬಿಂದುವಿನ ಮೇಲೆ ಕೋನ ಮಾಪಕ ಇಟ್ಟಿರೋದ್ರಿಂದ ಈ ಕಡೆ ಬರ್ತೀವಿ 90 100 110 120 ಮಾಡಿಕೊಂಡು ಕೋನ ಮಾಪಕ ತೆಗೆದಿಟ್ಟು ಸ್ಕೇಲ್ ನಿಂದ ಲೈನ್ ಡ್ರಾ ಮಾಡಿ. ಸ್ಕೇಲ್ ನಿಂದ ಲೈನ್ ಡ್ರಾ ಮಾಡಿ. ಇವಾಗ ಇದು 120 ಡಿಗ್ರಿ ಅಂತ ಬರೀಬೇಕು. ಇದು ಬಿ. ಈಗ ಹಾಗೆ ಮಾಡಿದ್ವಿ, ನೆನಪಿದ್ದರು ಮಾಡ್ತಾ ಹೋಗಿ. ಯಾರಿಗೆ ಮರ್ತೋಗಿದೆ ಅಥವಾ ಗೊತ್ತಾಗ್ಲಿಲ್ಲ, ಇನ್ನೂ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ನನ್ನ ಜೊತೆಗೆ ಮಾಡಿ, ರಚನೆಯಿಂದ ಗೊತ್ತಾಗುತ್ತೆ. ಒಂದ್ಸಾರಿ ನೋಡ್ಕೊಂಡ್ರೆ ಸಾಕು, ಎಷ್ಟು ದೊಡ್ಡರಿದ್ರೂ ಅದನ್ನ ಮಾಡ್ಬೋದು. ಬಹಳ ಸುಲಭವಾಗಿ ಪಾಸ್ ಆಗ್ಲಿಕ್ಕೆ ನಮಗೆ ಅಂಕಗಳನ್ನ ತಂದು ಕೊಡ್ತಕ್ಕಂಥ ಲೆಕ್ಕಗಳು ಇವು. ಕಲಂದರ್ ಮಾಡ್ತಿದೀಯಾ? ಕೈವಾರ ಆಯ್ತಾ? ನೋಡ್ತೀನಿ. ಈಗ ಎ ಬಿಂದುವಿನ ಬಿಟ್ಟು ಕಂಸವನ್ನು ಇರ್ತೀವಿ. ಮತ್ತೆ ಅದೇ ಕಂಸದ ಅಳತೆಯಿಂದ ಆ ಕಂಸದ ಮೇಲೆ 2 ಕಂಸಗಳು, ಆ 2 ಕಂಸಗಳನ್ನ ಬಳಕೆ ಮಾಡಿಕೊಂಡು ಮೇಲ್ಬದಿನಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 2 ಕಂಸ, ಕತ್ತರಿಸಲಿಲ್ಲ ಅಂದ್ರೆ ಕತ್ತರಿಸುವ ರೀತಿಯಲ್ಲಿ ಡ್ರಾ ಮಾಡಬೇಕು. ಅದೇ ತರ ಇನ್ನೊಂದು ಬಿಂದುವಿನಲ್ಲಿ ಮಾಡ್ಬಿಟ್ರೆ ಮುಗಿದೋಯ್ತು ಕೆಲಸ.
ಗೊತ್ತಾಯ್ತಾ? ಅದನ್ನ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ಬಿಡ್ಬೋದು. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಏನ್ ಮಾಡಿ, ಫಸ್ಟ್ ಅದನ್ನ ಡ್ರಾ ಮಾಡ್ಬಿಡಿ. ಹೀಗೆ ಡ್ರಾ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಈ ಕಡೆಗೆ ಬೇಕಾದ್ರೆ ಹಾಕ್ಬೋದು, ಈ ಕಡೆ ಬೇಕಾದ್ರೆ ಹಾಕ್ಬೋದು. ಅಯ್ಯೋ ಈ ಲೆಕ್ಕದಲ್ಲಿ ಈ ಕಡೆಗೆ ಮಾಡಿದ್ವಲ್ಲ ಸರ್, ಇವಾಗ ಈ ಕಡೆಗೆ ಮಾಡ್ತಿದ್ದೀರಾ ನೀವು ಅನ್ಕೋಲ್ಲ. ಗೊತ್ತಾಯ್ತಾ? ಯಾಕಡೆ ಬೇಕಾದ್ರೆ ಮಾಡ್ಬೋದು. ಕೆಳಗಡೆ ಮಾಡಿದ್ದೀನಿ ನಾನು. ಹೀಗೆ ವೃದ್ಧಿಸಿ ಅವೆರಡು ಬಿಂದುಗಳು, ಎರಡು ಸ್ಪರ್ಶಕಗಳು ಛೇದಿಸುವಂತೆ ವೃದ್ಧಿಸಿ. ವೃದ್ಧಿಸಿದಾಗ ಅವೆರಡು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ಇದಕ್ಕೆ ಹೆಸರು ಕೊಡಿ ಏನಾದ್ರು, ಪಿ ಅಂತ ತಗೋಣ. ಈಗ ನೀವು ಕೋನ ಮಾಪಕ ತಗೊಂಡು ಇದನ್ನ ಅಳತೆ ಮಾಡಿ, ಅದು 60 ಡಿಗ್ರಿ ಬರಲೇಬೇಕು. ಬರಲಿಲ್ಲ ಅಂದ್ರೆ ತಪ್ಪು ಮಾಡಿದಿರ ಅಂತ ಬಂತ ಬಂತು. ಅಲ್ಲಿ ಕೋನ ಮಾಪಕವನ್ನು ಇಟ್ಟು ಅಳತೆ ಮಾಡಿಬೇಕಾದ್ರೆ 60 ಡಿಗ್ರಿ ಬರುತ್ತೆ. ಹೀಗೆ ಕೋನ ಮಾಪಕವನ್ನ ಹೀಗೆ ಇಟ್ಟಿದ್ದೇವೆ ಕರೆಕ್ಟ್ ಆಗಿ ನೋಡಿ, 60 ಡಿಗ್ರಿ ಒಂದೇ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದುವರೆಗೂ ನಾನು ಸ್ಪರ್ಶಕಗಳ ರಚನೆಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇದೇ ತರಹದ ಸಮಸ್ಯೆಗಳು ನಿಮಗೆ ಅಭ್ಯಾಸ ಏನಿದೆ ಅದರಲ್ಲಿ 6.2 ಬೇರೆ ಬೇರೆ ವಿಧದ ಸಮಸ್ಯೆಗಳಿದಾವೆ. ಅಲ್ಲಿ ಪ್ರಯತ್ನ ಮಾಡಿ. ಗೊತ್ತಾಗ್ಲಿಲ್ಲ ಫಸ್ಟ್ ಒಂದ್ಸರಿ ರಫಲ್ ಮಾಡಿ, ಆನಂತರ ನೋಟ್ಸ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮುಂದಿನ ಕ್ಲಾಸ್ ನಲ್ಲಿ ಕೇಳಿ. ಗೊತ್ತಾಯ್ತಲ್ವಾ?